ಮಾಜಿ ಸಚಿವ ರೇವಣ್ಣರನ್ನ ಮುಗಿಸೋಕೆ ಸಂಚು ನಡೆದಿದ್ಯಾ? ಜಿಲ್ಲೆಯಲ್ಲಿ ನನ್ನ ಮುಗಿಸೋಕೆ ಸಂಚು ನಡೀತಾ ಇದೆ. ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಅನ್ನ ಸ್ವತಃ ರೇವಣ್ಣ ಅವರೇ ಕೊಟ್ಟಿದ್ದಾರೆ. ಮಾಜಿ ಸಚಿವ ರೇವಣ್ಣ ಅವರನ್ನ ಮುಗಿಸೋಕೆ ಸಂಚು ನಡೀತಿದೆಯಂತೆ. ಜಿಲ್ಲೆಯಲ್ಲಿ ನನ್ನನ್ನು ಮುಗಿಸೋಕೆ ಅಂತ ಸಂಚು ನಡೀತಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನ ರೇವಣ್ಣ ಅವರೇ ಮಾಡಿದ್ದಾರೆ. ಉದ್ಯಮಿ ಕೃಷ್ಣೇಗೌಡನಂತೆ ನನ್ನನ್ನೂ ಮುಗಿಸೋಕೆ ಸಂಚು ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಕೆಲ ತಿಂಗಳ ಹಿಂದೆ ಗುತ್ತಿಗೆದಾರ ಅಶ್ವಥ್ ಮೇಲೆ ದಾಳಿ ಆಗತ್ತೆ, ಕೃಷ್ಣೇಗೌಡನ ಹತ್ಯೆ ಆಯಿತು. ಇಂಥ ದುಷ್ಕೃತ್ಯಗಳಿಗೆ ಹೆದರೋದಿಲ್ಲ ಅಂತ ಎಚ್ ಡಿ ರೇವಣ್ಣ ಹೇಳಿದ್ದಾರೆ. ಕೆಲವರು ನಾನು ನಿಮಿಷ ಹೇಳ್ತೀನಿ, ಒಳ್ಳೆ ಉತ್ತರ ಕೊಡ್ತೀನಿ. ಇಂಥ ಉತ್ತರ ಕೊಡಕ್ಕೆ ಹೋದ್ರೆ ನನ್ನ 25 ವರ್ಷ 40 ವರ್ಷ ರಾಜಕಾರಣ ಮಾಡಿದ್ವಿ. ಅವ್ರು ನಮ್ಗಾಗಿ ಉತ್ತರ ಕೊಡೋಕೆ ನಾವು ಕೊಳ್ಳೋದು. ಈ ಜಿಲ್ಲೆ ಒಳಗೆ ಬೇಜಾರು ಮಾಡ್ಕೋಬೇಡಿ. ಒಂದು ನಮ್ಮ ಪಕ್ಷದ ಮುಖಂಡ ತೀರೋದು ಹಾಡಲ್ಲೇ ಹೊಡೆದಾಕಿರೋದ್ರೆ ಅವತ್ತು ಒಂದು ವಾರ ನನ್ನ ಮತ್ತು ಅಶೋಕ್ ನಾರಾಯಣನ್ನ ನನ್ನ ನೇಮ್ ಇಟ್ಟಿದ್ರು. ನನ್ನ ಆಗಲ್ಲ ಅಂದ್ರೆ ಅಶೋಕ್ ನಾರಾಯಣ ಕಾರಣ ಅದು ಬೇರೆ ಇಲ್ಲದಲ್ಲ. ಅವ್ರಿನ್ನೂ 2 ಜನ ಸಿಕ್ಕೇ ಇಲ್ಲ. ಕೆಲವರು ಅದಾದಮೇಲೆ ಹೇಳ್ತೀನಿ, ಕೆಲವರು ನನ್ನನ್ನು ಮುಗಿಸ್ಬೇಕು ಅನ್ನೋ ಇದರಲ್ಲಿ ಎಲ್ಲ ನಡೀತಾ ಇತ್ತು. ಯಾರ್ಯಾರು ದುಡ್ಡು ಕೊಡ್ತಾರೆ, ಯಾರ್ಯಾರು ಏನೇನು ಮಾಡ್ತಾರೆ,